ಮಕ್ಕಳಿಗೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ನ ತಿಳಿಸೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಅದಕ್ಕೂ ಮುಂಚೆ ನೀವು ಸಿ ಫಾರ್ ಕಾಮನ್ ಸೆನ್ಸ್ ಅನ್ನೋದನ್ನ ತಿಳ್ಕೊಂಡಿರಿ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಗುರುಕುಲ ಸಿಸ್ಟಮಲ್ಲಿ ಮಕ್ಕಳಿಗೆ ಡೈರೆಕ್ಟಾಗಿ ಫಸ್ಟು ಯಾರೋ ಬುಕ್ಸ್ನ ಹೇಳ್ಕೊಡ್ತಿರ್ಲಿಲ್ಲ, ಟೆಕ್ಸ್ಟ್ ಬುಕ್ ಬಗ್ಗೆ ತಿಳಿಸ್ತಿರ್ಲಿಲ್ಲ. ಈಗಿನ ಮಾಡ್ರನ್ ಎಜುಕೇಷನ್ ಸಿಸ್ಟಮಲ್ಲಿ ಪ್ರತಿಯೊಂದನ್ನು ಟೆಕ್ಸ್ಟ್ ಬುಕ್ ಬಗ್ಗೆ ತಿಳಿಸ್ತಾರೆ, ಬಟ್ ಮಕ್ಕಳಿಗೆ ಜವಾಬ್ದಾರಿನ ತಿಳಿಸಲ್ಲ. ಇದು ಮುಂದೆ ಹೋಗ್ತಾ ಹೋಗ್ತಾ ಮಕ್ಕಳಿಗೆ ನಿಜವಾಗ್ಲೂ ಅಫೆಕ್ಟ್ ಆಗುತ್ತೆ. ಫಸ್ಟು ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿರೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ. ಇಂಡಿಪೆಂಡೆಂಟ್ ಆಗಿರೋದು ಹೇಗೆ ಅಂದರೆ, ಮಕ್ಕಳಿಗೆ ತಮ್ಮ ಬಟ್ಟೆನ ತೊಳೆಯೋದಕ್ಕೆ ಅಂತ ಬಿಡಿ, ಮಕ್ಕಳಿಗೆ ತಮ್ಮ ಊಟನ ಅವರಿಗೆ ತಿನ್ನೋದಕ್ಕೆ ಅಂತ ಬಿಡಿ, ಮಕ್ಕಳಿಗೆ ಶೂನ ಸಾಕ್ಸ್ನ ಹಾಕೋದಕ್ಕೆ ಅಂತ ಬಿಡಿ, ಮಕ್ಕಳಿಗೆ ಅವರ ಯೂನಿಫಾರ್ಮ್ನ ಅವರೇ ಹಾಕೊಳ್ಳೋದಕ್ಕೆ ಅಂತ ಬಿಡಿ, ಮಕ್ಕಳಿಗೆ ಅವರ ಬುಕ್ಸ್ನ ಅವರೇ ಜೋಡಿಸ್ಕೊಳ್ಳೋದಕ್ಕೆ ಬಿಡಿ. ಈ ರೀತಿ ಪ್ರತಿಯೊಂದನ್ನು ಕೂಡ ಮಕ್ಕಳ ಕೆಲಸನ ಅವರೇ ಮಾಡ್ಕೊಳ್ಳೋದಕ್ಕೆ ಬಿಡಿ. ಈ ಸಿಸ್ಟಮ್ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರು. ಮಾಡ್ರನ್ ಎಜುಕೇಶನ್ ಸಿಸ್ಟಮ್